ಹಾಯ್ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ಇದು ಮನಿ ಪ್ಲ್ಯಾಂಟು. ಮನಿ ಪ್ಲ್ಯಾಂಟನ್ನು ನಾವು ಗಿಡಕ್ಕೆ ಸುತ್ತಿ ಏರಿಸಿದ್ದೀವಿ. ಸುತ್ತಿದ್ದೀವಿ ಗಿಡಕ್ಕೆ, ತೆಂಗಿನ ಗಿಡಕ್ಕೆ ಸುತ್ತಿದ್ದೀವಿ ನಾವು. ಇದು ಭಾಳ ದೊಡ್ಡದಾಗಿತ್ತು ಅಂಥೇಳಿ ಕಟ್ ಮಾಡಿದ್ದನ್ನು ನಾವು ಈ ಥರ ನೋಡ್ಬೋದು. ಚುಚ್ಚಿದ್ದೀವಿ, ಚಿಗಿತಾ ಇದೆ. ಅದೇ ಪೀಸನ್ನು 3 ತಲೆ ಕಟ್ ಮಾಡಿ ಹಚ್ಚಿದ್ದೀವಿ. ತೋರಿಸ್ತೀನಿ ನೀವು. ಇದು ಪಾಟ್ನಲ್ಲಿ ಹಚ್ಚಿದಕ್ಕೆ ಇಲ್ಲಿ ಸಣ್ಣ ಸಣ್ಣ ಬರ್ತಾವೆ. ಇದು ನೋಡ್ಬೋದು, ಪಾಟ್ನಲ್ಲಿ ಹಚ್ಚಿದ್ದೀವಿ. ಪಾಟ್ನಲ್ಲಿ ಹಚ್ಚಿದ್ರೆ ಸಣ್ಣ ಸಣ್ಣ ಲೀಫ್ ಬರುತ್ತೆ. ನೆಲದ ಮೇಲೆ ಹಚ್ಚಿದ್ರೆ ಈ ಥರ ದೊಡ್ಡ ದೊಡ್ಡ ಲೀಫ್ ಬರ್ತವೆ, ಬೆಳಿತಾವೆ, ಚೆನ್ನಾಗಿ ಬೆಳಿತವೆ ನೆಲದ ಮೇಲೆ ಹಚ್ಚಿದ್ರೆ. ಹೇಳಿದ್ದೆಲ್ಲ ಕಟ್ ಮಾಡಿ ಹಚ್ಚಿದ್ದೀವಿ ಅಂತ ಇದು ನೋಡ್ಬೋದು. ಏನಿಲ್ಲ, ಮನಿ ಪ್ಲ್ಯಾಂಟ್ ಹಚ್ಚೋದು ಭಾಳ ಈಸಿ. ಕಟ್ ಮಾಡಬೇಕು, ಹಚ್ಚಿಬಿಡ್ಬೇಕು, ತಾನೇ ಬೇರೆ ಬೀಳುತ್ತೆ. ಇಲ್ಲಿ ನೋಡ್ಬೋದು, ಚಿಕ್ಕದಾಗಿ ಇಲ್ಲಿ ಚಿಗಿತಾ ಇದೆ, ಇಲ್ಲಿ ಕೂಡ ಚಿಗಿತಾ ಇದೆ ನೋಡ್ಬೋದು. ಅದಕ್ಕೇನು ಬೇರೆ ಬೇಕಂತೇನಿಲ್ಲ, ರೂಟ್ಸ್ ಬೇಕಂತೇನಿಲ್ಲ. ಸುಮ್ಮನೆ ಪಂಟೆನ ಕಿತ್ತಿ ಕಟ್ ಮಾಡಿ ಹಚ್ಚಬೇಕು, ಹಚ್ಚಿದ್ರೆ ಚಲೋ ಚಿಗುತ್ತೆ. ಇಲ್ಲೂ ಕೂಡ ನೋಡ್ಬೋದು, ಇದು ಕಟ್ ಮಾಡಿ ಹಚ್ಚಿದ್ದೆವು, ಇಲ್ಲಿ ಚಿಗಿತಾ ಇದೆ ನೋಡ್ಬೋದು. ಇದಕ್ಕೇನು ಬೇರೆ ಬೇಕಂತೇನಿಲ್ಲ, ನೀವು ಕಟ್ ಮಾಡಿ ಹಚ್ಚಿದ್ರೆ ಸಾಕು, ತಾನೇ ಚಿಗಿದು ಬಿಡುತ್ತೆ. ಇದನ್ನು ನಾವು ತೆಂಗಿನ ಮರ ಅದಲ್ಲ, ಅದಕ್ಕೆ ಸುತ್ತಬೇಕಂಥೇಳಿ ಕಟ್ ಮಾಡಿ 3 ಸಲ ಹಚ್ಚಿದ್ದೀವಿ. ಶೋ ಭಾಳ ಚೆನ್ನಾಗಿ ಕಾಣುತ್ತೆ. ನೆರಳು ಬಿಸಿಲು ಅಷ್ಟು ಯಾವುದಾದ್ರೂ ನಡೆಯುತ್ತೆ. ಜಾಸ್ತಿ ಬಿಸಿಲು ಹತ್ತಬಾರ್ದು. ಮನಿ ಪ್ಲ್ಯಾಂಟಲ್ಲ, ಮನೆಯಲ್ಲಿ ಹಚ್ಚಿದ್ರೂ ಕೂಡ ನೀರಲ್ಲಿ ಕೂಡ ಒಂದು ಪಂಟೆನ ಕಿತ್ತಿ ಗ್ಲಾಸ್ ಬಾಟಲ್ ಇರುತ್ತೆ ಅಲ್ಲ, ಅದರಲ್ಲಿ ಹಚ್ಚಿದ್ರೆ ಸಾಕು, ಅದು ನೀರಲ್ಲಿ ಕೂಡ ಬೆಳೆಯುತ್ತೆ. ಮಣ್ಣೇ ಬೇಕಂತೇನಿಲ್ಲ, ಭಾಳ ಚೆನ್ನಾಗಿ ಬೆಳೆಯುತ್ತೆ. ನೆಲದ ಮೇಲೆ ಹಚ್ಚಿದ್ರೆ ಭಾಳ ಚೆನ್ನಾಗಿ ಎಲೆಗಳು, ದೊಡ್ಡ ದೊಡ್ಡ ಎಲೆಗಳು ಬರ್ತವೆ. ಆದರೆ ನಾವು ಪಾಟಲ್ಲಿ ಹಚ್ತೀವಲ್ಲ, ಈ ಥರ ಚಿಕ್ಕ ಚಿಕ್ಕ ಎಲೆಗಳು ಬರ್ತವೆ, ಸಣ್ಣ ಸಣ್ಣ ಎಲೆ. ನೋಡ್ಬೋದು, ಸುಮ್ಮನೆ ಒಂದು ಕಡ್ಡಿನ ಚುಚ್ಬೋದು. ಈ ಥರ ಒಂದು ಕಡ್ಡಿ ಚುಚ್ಚಿದ್ರೆ ಸಾಕು. ಈಗ ನೋಡಿ, ಒಂದು ಕಡ್ಡಿನ ಚುಚ್ಚಿದ್ದೆ, ಆಲ್ರೆಡಿ ಇದಕ್ಕೆ ಮೊಳಕೆ ಕೂಡ ಬರ್ತಾಯಿದೆ. ಈ ಥರ ಸುಮ್ಮನೆ ಈ ಥರ ಹಿಂಗೆ ಚುಚ್ಚಿದ್ರೆ ಸಾಕು. ಇದೆಯಲ್ಲ, ಈ ಥರ ಸುಮ್ಮನೆ ಚುಚ್ಚಿದ್ರೆ ಸಾಕು, ತಾನೇ ಬೆಳೆದು ಬಿಡುತ್ತೆ. ಇಷ್ಟೇ ಒಂದು ಪಂಟೆ ಕಿತ್ತು ಹಚ್ಚಬೇಕು, ಸಾಕು, ಹತ್ತು ಬಿಡುತ್ತೆ. ಹೀಗೇನು ಜಾಸ್ತಿ ಮೇಂಟೆನೆನ್ಸ್ ಅನ್ನೋದು ಏನು ಇರೋದಿಲ್ಲ. ನಾರ್ಮಲಿ ನೀರು ಹಾಕಬೇಕು. ಮತ್ತು ಬಿಸಿಲೇ ಬೇಕಂತೇನಿಲ್ಲ, ನೆರಳಿದ್ರೆ ಸಾಕು. ನೆರಳಲ್ಲೇ ಕೂಡ ಮನೆಯಲ್ಲಿ ಸಣ್ಣ ಸಣ್ಣ ಪಾಟ್ ಆಗಲಿ ಅದರಲ್ಲಿ ಹಚ್ಚಿದ್ರೆ ಚೆನ್ನಾಗಿ ಬೆಳೆಯುತ್ತೆ. ಬೆಳ್ಳಿನ ಈ ಥರ ಹರಡುತ್ತೆ. ನಾವು ಇದಕ್ಕೇನು ಮಾಡ್ತಾಯಿದ್ದೀವಿ, ಬೆಳೆದಿದೆಯಲ್ಲ, ಈ ತೆಂಗಿನ ಮರ ಅದಲ್ಲ, ತೆಂಗಿನ ಮರಕ್ಕೆ ಸುತ್ತಾ ಇದ್ದೀವಿ. ಒಂಥರ ಶೋ ಚೆನ್ನಾಗಿ ಕಾಣಿಸ್ತದೆ. ಈ ಥರ ಶೋ ಚೆನ್ನಾಗಿ ಕಾಣುತ್ತೆ. ಸುತ್ತಾ ಹೋಗಬೇಕು. ಇನ್ನೂ ಇದು ಬೆಳೆದಂಗೆ ಇನ್ನೂ ಮ್ಯಾಕತ್ ಸುತ್ಕೋತ ಹೋಗ್ತದೆ. ಇನ್ನೂ ಚೆನ್ನಾಗಿ ಕಾಣುತ್ತೆ. ಈ ಥರ ಬೆಳೆದಿರುತ್ತೆ. ಹಗ್ಗ ಕಟ್ಟಿದ್ದೀವಿ ಎಲ್ಲ ಈಗ ಹಗ್ಗದಲ್ಲಿ ಸಿಗಿಸ್ಕೋತ ಹೋಗ್ತೀವಿ. ಸಿಗಿಸ್ತೀವಲ್ಲ, ಇಲ್ಲಿ ಮ್ಯಾಗ ಒಂದು ಹಗ್ಗ ಕಟ್ತೀವಿ, ಅದಕ್ಕೆ ಸುತ್ಕೋತ ಹೋಗ್ತೀವಿ. ಹೀಗಾಗಿ ಚೆನ್ನಾಗಿ ಬೆಳೆಯುತ್ತೆ. ಮತ್ತು ನೀವು ಎಂಟ್ರೆನ್ಸ್ ಹಚ್ಚಿರ್ತೀವಲ್ಲ, ನೋಡಿದವ್ರಿಗೂ ಭಾಳ ಚಲೋ ಕಾಣಿಸ್ತದೆ, ಅಟ್ರಾಕ್ಟಿವ್ ಅನಿಸ್ತದೆ. ಇನ್ನೂ ದೊಡ್ಡ ದೊಡ್ಡ ಎಲೆ ಆದಮೇಲೆ ಇದಕ್ಕೆ
ಇದು ದೊಡ್ಡದಲ್ಲಿ ಈಗ ಇದನ್ನು ಕೂಡ ಪಂಟೆನ ಕಿತ್ತಿ ಹಚ್ಚಿದ್ದೀವಿ. ದೊಡ್ಡದಿದು ನೋಡ್ಬೋದು, ಇದು ದೊಡ್ಡದಾಗಿತ್ತಲ್ಲ, ಇದು ಪಂಟೆನ, ಇದು ಕೂಡ ಈಗ ದೊಡ್ಡದು ಎಲೆ ಇದೆಲ್ಲ. ಈಗ ಬೆಳೆದಂಗೆ ಇದಕ್ಕೆ ತೆಂಗಿನ ಮರಕ್ಕೆ ಸುತ್ತೀವಿ, ಅವಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಿಮ್ಮ ಮನೆಯಲ್ಲಿ ಕೂಡ ಯಾವ್ದಾರ ಬೇವಿನ ಗಿಡ ತೆಂಗಿನಕಾಯಿ ಗಿಡ ಇದ್ದರೆ ಸುತ್ತಬೋದು, ಭಾಳ ಚೆನ್ನಾಗಿ ಕಾಣುತ್ತೆ.